ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮಂಡೇ ಮಾರ್ನಿಂಗಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಲಿಶುನ ಸ್ಕೂಲಿಗೆಲ್ಲ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ. ಇನ್ನು ಟಿಫನ್ ತಿನ್ನಬೇಕಷ್ಟೇ. ಟಿಫನಿಗೆ ಮೆಂತ್ಯ ಪಲಾವ್ ಮಾಡಿದ್ದೀನಿ. ಆ ರೆಸಿಪಿ ನಾನು ಶೇರ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಬಿಕಾಸ್ ಆಲ್ರೆಡಿ ಅದನ್ನು ಶೇರ್ ಮಾಡಿದ್ದೀನಿ. ಇವತ್ತು ಚಪಾತಿ ಮಾಡೋಣ ಅಂದ್ಕೊಂಡೆ, ಬಟ್ ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ರೈಸ್ ಮಾಡಿಬಿಟ್ಟೆ. ಯಾಕಂದರೆ ಸ್ವಲ್ಪ ಅರ್ಬನ್ ಕಂಪ್ನಿಯಲ್ಲಿ ಬುಕ್ ಮಾಡಿದ್ವಿ ಪೇಂಟ್ ಮಾಡೋದಕ್ಕೆ. ನಮ್ಮ ರೂಮ್ ಸ್ವಲ್ಪ ಪೇಂಟ್ ಮಾಡಿಸ್ಬೇಕಿತ್ತು, ವಾಟರ್ ಲೀಕ್ ಆಗ್ತಾಯಿತ್ತು. ಸೊ ವಾಟರ್ ಪ್ರೂಫಿಂಗ್ ಮಾಡಿಸಿ ಆಮೇಲೆ ಪೇಂಟ್ ಮಾಡಿಸೋಣ ಅಂತ ಬುಕ್ ಮಾಡಿದ್ದೀವಿ. ಇನ್ನು ಅವರೆಲ್ಲ ಬಂದರೆ ನಂಗೆ ಲೇಟ್ ಆಗುತ್ತೆ, ಇನ್ನು ಚಪಾತಿ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸತಿ ರೈಸ್ ಐಟಮ್ನ ಮಾಡಿಬಿಟ್ಟಿದ್ದೀನಿ. ಹಾಗೆ ಮನೆಯೂ ಅಷ್ಟೇ, ನಾನೇ ಸ್ವಲ್ಪ ಹಾಲ್ ಮತ್ತು ರೂಮ್ನ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದು. ಓವರ್ ಆಲ್ ಮಾಪಿಂಗ್ ಆಮೇಲೆ ಹಾಕೋಣ ಅಂದ್ಬಿಟ್ಟು, ಯಾಕೆಂದರೆ ಅದು ಪೇಂಟ್ ಮಾಡಿ ಬಂದು ಹೋದ್ಮೇಲೆ ಹಾಕೋಣ ಅಂದ್ಬಿಟ್ಟು ಅದನ್ನೇನು ಆನ್ ಮಾಡೋದಕ್ಕೆ ಹೋಗಲಿಲ್ಲ. ಇನ್ನು ಲಿಶುಗೆ ಇವತ್ತು ಬಾಕ್ಸಿಗೆ ವ್ಯಾಫಲ್ಸ್ನ ಮಾಡಿದೆ. ವ್ಯಾಫಲ್ಸ್ ನಾರ್ಮಲ್ ಆಗಿ ಶೇರ್ ಮಾಡಿದ್ದೀನಿ ರೆಸಿಪಿನ, ಬಟ್ ನಾನು ರಾಗಿ ಮಾಲ್ಟ್ ಪೌಡರ್ ಯೂಸ್ ಮಾಡ್ಕೊಂಡು ಇವತ್ತು ವ್ಯಾಫಲ್ಸ್ನ ಮಾಡಿದ್ದೆ. ಚೆನ್ನಾಗಿರುತ್ತೆ, ಹೆಲ್ದಿನೂ ಕೂಡ ಅಲ್ವಾ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಏನೋ ಹಾಗೆ ಮಾಲ್ಟ್ ಪೌಡರ್ ಅಥವಾ ಮಾಡಿ ಕುಡಿಯೋಕ್ಕೆ ಕೊಟ್ಟರೆ ಅಷ್ಟಾಗಿ ಕುಡಿಯಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಈ ಥರ ಮಾಡ್ತೀನಿ ಅವಳಿಗೆ. ಅದರಲ್ಲಿ ದೋಸೆ ಮಾಡ್ಕೊಡೋದಾಗಿರಲಿ, ಈ ಥರ ವ್ಯಾಫಲ್ಸ್ ಮಾಡ್ಕೊಡೋದಾಗಿರಲಿ, ಈ ಥರ ಮಾಡಿರ್ತೀನಿ. ಸೊ ಇವತ್ತು ವ್ಯಾಫಲ್ಸ್ನ ಮಾಡಿದೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಯಾವಾಗೋ ಹೇಳಿದಾಗ ರೆಸಿಪಿನ ಶೇರ್ ಮಾಡಿ ಅಂತಲೂ ಕೂಡ ಕೇಳಿದ್ರಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಆ ರೆಸಿಪಿನ ಶೇರ್ ಮಾಡೋಣ ಅಂತ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಸ್ನ್ಯಾಕ್ ಫಾರ್ ಚಿಲ್ಡ್ರನ್ಸ್ ಅಂತಲೇ ಹೇಳ್ಬೋದು. ಈ ಬೇರೆ ಏನೋ ಒಂದು ಬಿಸ್ಕೆಟ್ಸ್ ಅದೆಲ್ಲ ಹಾಕೋದಕ್ಕಿಂತ ಅಥವಾ ಈಚೆ ತಂದು ಏನಾದರೂ ಸ್ನ್ಯಾಕ್ನ ಪ್ಯಾಕ್ ಮಾಡೋದಕ್ಕಿಂತ ನಾವೇ ಮನೇಲಿ ಆರಾಮಾಗಿ ವ್ಯಾಫಲ್ಸ್ನ ಮಾಡಿ ಪ್ಯಾಕ್ ಮಾಡಿಬಿಡ್ಬೋದು. ಹಾಗೆ ಅದಕ್ಕೆ ಕೋಕೋ ಪೌಡರ್ ಹಾಕಿರೋದ್ರಿಂದ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ ಮೇಯ್ನಾಗಿ ಗೊತ್ತಾಗಲ್ಲ ನಾವು ರಾಗಿ ಯೂಸ್ ಮಾಡಿದ್ದೀವಿ ಅಥವಾ ರಾಗಿ ಮಾಲ್ಟ್ ಯೂಸ್ ಮಾಡಿದ್ದೀವಿ ಅಂತ. ಮಾಲ್ಟ್ ಪೌಡರ್ ಇಲ್ಲ ಅಂದರೆ ಬೇಕು ಅಂದರೆ ರಾಗಿ ಹಿಟ್ಟಿರುತ್ತೆ ಅಲ್ವಾ, ಅದರಲ್ಲೂ ಕೂಡ ಮಾಡ್ಕೊಂಡ್ಬಿಡ್ಬೋದು. ಅದನ್ನು ಕೂಡ ನಾನು ಟ್ರೈ ಮಾಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಗೊತ್ತಾಗಲ್ಲ ಅದು ರಾಗಿ ಪೌಡರೇ ಯೂಸ್ ಮಾಡಿದ್ದೀವಿ ಅಂತ. ಸೊ ಅದನ್ನು ಕೂಡ ಮಾಡ್ಕೊಬೋದು. ಸೊ ಬೇಗ ಹೋಗಿ ಆ ರೆಸಿಪಿನ ನೋಡ್ಕೊಂಬನ್ನಿ, ಆನಂತರ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ರಾಗಿ ಮಾಲ್ಟ್ ಪೌಡರ್ ಅಥವಾ ರಾಗಿ ಸರಿ ಅಂತ ಏನು ಹೇಳ್ತಾರೆ ಅದನ್ನು ಅಮ್ಮ ಮಾಡಿ ಕಳಿಸಿದ್ರು ನನಗೆ. ಲಿಶುಗೆ ಈ ಥರ ಏನಾದರೂ ವ್ಯಾಫಲ್ಸ್ಗೆ ಅಥವಾ ಅವಳಿಗೆ ದೋಸೆ ಎಲ್ಲ ಇದನ್ನು ಯೂಸ್ ಮಾಡ್ತೀನಿ ನಾನು ಮಾಡೋದಕ್ಕೆ. ಇನ್ನು ಇದಕ್ಕೆ 1 ಸ್ಪೂನ್ ನಾನು ರಾಗಿ ಮಾಲ್ಟ್ ಪೌಡರ್ನ ತೊಗೊಂಡ್ರೆ 1/4 ಸ್ಪೂನ್ ಆಗೋವಷ್ಟು ಕೋಕೋ ಪೌಡರ್ನ ತೊಗೊತಾ ಇದ್ದೀನಿ. ಡಿಪೆಂಡ್ಸ್, ನಮಗೆ ಕೋಕೋ ಪೌಡರ್ ಅಷ್ಟೊಂದು ಬೇಡ ಅಂದರೆ 1/2 ಸ್ಪೂನು ತೊಗೊಬೋದು. ಇನ್ನು 1 ಚಿಟಿಕೆ ಅಷ್ಟು ಸೋಡಾ, 1-2 ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊತಾ ಇದ್ದೀನಿ. ಬೇಕಿಂಗ್ ಪೌಡರ್ 1 ಚಿಟಿಕೆನೂ ಕೂಡ ಹಾಕೊಬೋದು, ಬಟ್ ಅದು ಸಾಫ್ಟಾಗಿ ಬರುತ್ತೆ. ಲಿಶುಗೆ ಸ್ವಲ್ಪ ಕ್ರಿಸ್ಪಿಗೂ ಇರಬೇಕು ಅಂದ್ಬಿಟ್ಟು 2 ಚಿಟಿಕೆ ನಾನು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂಚೂರು ಆಗೋವಷ್ಟು ಗೀ ಹಾಗೆ ಅದನ್ನು ಹಾಲು ಹಾಕಿ ಕಲಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಕಲಿಸ್ಕೊಬೇಕಾಗುತ್ತೆ, ಯಾಕೆಂದರೆ ಅದು ವ್ಯಾಫಲ್ ಮೇಕರ್ ಮೇಲೆಲ್ಲ ಹಾಕಿದಾಗ ಅರ್ಕೊಂಬಂದ್ಬಿಡುತ್ತೆ ಅದನ್ನು ನಾವು ಮುಚ್ಚಿದಾಗ. ಸೊ ಹಾಗಾಗಿ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅಂದರೆ ದೋಸೆ ಹಿಟ್ಟಿಗಿನ್ನ ಒಂಚೂರು ಗಟ್ಟಿ ಕನ್ಸಿಸ್ಟೆನ್ಸಿ ಇರಬೇಕು. ನೋಡ್ಬೋದು ಇಲ್ಲಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ ಅಂತ. ನಾನಿಲ್ಲಿ ಜಸ್ಟ್ 1 ವ್ಯಾಫಲ್ಸ್ಗೆ ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಶುಗರ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ, 1 ಟೀ ಸ್ಪೂನ್ ಆಗೋವಷ್ಟು. ಬೇಕು ಅಂದರೆ ಜಾಗ್ರಿ ಪೌಡರು ಹಾಕೊಬೋದು, ಬಟ್ ಲಿಶುಗೆ ಜಾಗ್ರಿ ಪೌಡರ್ ಅಷ್ಟಾಗಿ ಇಷ್ಟ ಆಗಲ್ಲ. ಆ್ಯಂಡ್ ಮೋರೋವರ್ ಅವಳು ಸ್ವೀಟು ಕೂಡ ಏನು ತಿನ್ನಲ್ಲ ಅಲ್ವಾ, ಹಾಗಾಗಿ ನಾನು ಇದಕ್ಕೆ 1 ಸ್ಪೂನ್ ನಾನು ಶುಗರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇನ್ನು ಈ ವ್ಯಾಫಲ್ ಮೇಕರ್ ಮಿಷಿನ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ. ಹಾಗೆ ನಾವು ಇದು ಬ್ಯಾಟರ್ ಹಾಕೋದಕ್ಕೂ ಮುಂಚೆ ಸ್ವಲ್ಪ ಬಟರ್ನ ನಾವು ಅದಕ್ಕೆ ಬ್ರಷ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ವ್ಯಾಫಲ್ಸ್. ಹೇಗೂ ಇದನ್ನು ಪ್ಯಾಕ್ ಮಾಡ್ತೀವಿ ಅಲ್ವಾ, ಇದ್ರ ಮೇಲೆ ಚಾಕ್ಲೇಟ್ ಸಾಸ್ನ ಹಾಕಿ ಕಳಿಸಿರ್ತೀನಿ, ಅವಾಗ ಒಂಚೂರು ಮೆತ್ತಗಾಗುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕ್ರಿಸ್ಪಿಯಾಗೆ ನಾನು ಮಾಡ್ಕೊತೀನಿ. ಅದು ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ. ಅದು ಆಫ್ ಆದಮೇಲೂ ಕೂಡ ನಾನೊಂದು 5 ಮಿನಿಟ್ಸ್ ಅದರಲ್ಲೇ ಇಟ್ಟಿರ್ತೀನಿ, ಸೊ ದಟ್ ಅದು ಚೆನ್ನಾಗಿ ರೋಸ್ಟ್ ಆಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಆಗುತ್ತೆ ಅಂತ. ಇನ್ನಿವತ್ತು ಲಂಚ್ ಬಾಕ್ಸಿಗೆ ಆ್ಯಪಲ್ ಹಾಗೆ ವ್ಯಾಫಲ್ಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಆ್ಯಪಲ್ನ ಪ್ಯಾಕ್ ಮಾಡೋದಕ್ಕೂ ಮುಂಚೆ ಒಂದು 5 ನಿಮಿಷ ಉಪ್ಪಿನ ನೀರಲ್ಲಿ ಆ್ಯಪಲ್ನೆಲ್ಲ ಕಟ್ ಮಾಡಿ ಸೋಕ್ ಮಾಡಿ ಇಟ್ಟಿರ್ತೀನಿ, ಸೊ ದಟ್ ಆಮೇಲೆ ಪ್ಯಾಕ್ ಮಾಡೋದ್ರಿಂದ ಅದು ಕಪ್ಪಗಾಗಲ್ಲ ಅಂತ ಅಷ್ಟೇ. ಇನ್ನು ವ್ಯಾಫಲ್ಸ್ನ ಕಟ್ ಮಾಡಬೇಕು ಅಂದರೆ ಬೆಸ್ಟ್ ಅಂದರೆ ಸಿಸರಲ್ಲಿ ಕಟ್ ಮಾಡೋದು, ಅವಾಗ ನೀಟಾಗಿ ಶೇಪಾಗಿ ಕಟ್ ಮಾಡ್ಬೋದು. ಇನ್ನು ಚಾಕುಲ್ ಕಟ್ ಮಾಡೋಕ್ಕೋದ್ರೆ ಅದೆಲ್ಲ ಪೀಸಸ್ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು
ಸಿಸರಲ್ಲಿ ಕಟ್ ಮಾಡ್ತೀನಿ. ಇನ್ನು ಅದಕ್ಕೆ ನಾನಿಲ್ಲಿ ಚಾಕ್ಲೇಟ್ ಸಿರಪ್ನ ಹಾಕ್ತಾ ಇದ್ದೀನಿ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅಂತ. ಇನ್ನು ಬೇಕು ಅಂದರೆ ನಾವು ಮನೆಯಲ್ಲೇ ಏನಾದ್ರು ಡೆಸರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ವ್ಯಾಫಲ್ಸ್ನ ಮಾಡ್ಕೊಂಡು ಅದಕ್ಕೆ 1 ಸ್ಕೂಪ್ ಆಗೋಷ್ಟು ಐಸ್ ಕ್ರೀಮ್ನ ಇಟ್ಟು ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚಾಕ್ಲೇಟ್ ಸಿರಪ್ ಬೇಕಾದ್ರೆ ಹಾಕೊಂಡು ಅದನ್ನು ಕೂಡ ಸರ್ವ್ ಮಾಡ್ಬೋದು. ಅದನ್ನು ಕೂಡ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ಲಿಂಕ್ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ, ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಇದನ್ನು ಟಾಡಾ ಅನ್ನೋ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿರೋದು. ನಿಶು ಪ್ರೆಗ್ನೆಂಟಲ್ಲಿದ್ದಾಗ ಈಗೇನೆ ಇದಿತ್ತಲ್ಲ, ಇದು ಓಪನ್ ಆಗಿಬಿಟ್ಟು ನೀರು ಬರ್ತಾ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಅಲ್ಲಿ ಒಳಗಡೆ ಏನಾದರೂ ಸ್ಟಫ್ ಮಾಡಿಬಿಟ್ಟು ಈ ಕ್ಯಾಪ್ ಹಾಕಿ ನಾರ್ಮಲ್ ಕ್ಲೇ ಬರುತ್ತೆ ಗೊತ್ತಾ, 2 ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಗಟ್ಟಿ ಆಗೋದು, ಆ ಥರ ಕ್ಲೇನ ಹಾಕಿದ್ವಿ ಅಲ್ಲಿಗೆ. ಇವಾಗ ಏನಾಗಿದೆ ಈ ಸರಿ ಮಳೆಗೆ ಅಂದರೆ ಅದ್ರ ಕೆಳಗೆ ನೋಡ್ಬೋದು ಅಲ್ಲಿಂದ ನೀರು ಬರ್ತಿದೆ. ಮೊನ್ನೆ ನೈಟ್ ಹಂಗೇನೆ ಫುಲ್ಲು ನೀರು ಬಂದುಬಿಟ್ಟಿದೆ, ನಮಗೆ ಗೊತ್ತೇ ಆಗಿಲ್ಲ. ಫುಲ್ಲು ನೀರು ಹೊರೋಗ್ಬಿಟ್ಟಿದೆ. ಈ ಥರ ನೆಂದಿ ನಮ್ಮ ಗೋಡೆನೂ ಕೂಡ ಹಾಳಾಗಿದೆ. ಅಂದರೆ ಇಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ, ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣ ಅವರು ಏನಂತಾರೆ ಅಂದರೆ ಬೇರೆ ಈಚೆ ಕರ್ಕೊಂಡು ವೆಂಡರ್ನ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಅರ್ಬನ್ ಕಂಪ್ನಿಯಲ್ಲಿ ಬುಕ್ ಮಾಡಿದ್ವಿ. ಮೊನ್ನೆನೇ ಬಂದು ನೋಡ್ಕೊಂಡು ಹೋಗಿದ್ರು. ಇವತ್ತು ಇದನ್ನು ವಾಟರ್ ಪ್ರೂಫಿಂಗ್ ಮಾಡಿಸೋಣ ಅಂದ್ಬಿಟ್ಟು ಇವಾಗ ಕರೆಸ್ತಾ ಇದ್ದೀವಿ. ನೋಡ್ಬೋದು ಹೆಂಗಾಗಿದೆ ಅಂತ. ಈ AC ವೆಂಟ್ ಕೊಡ್ದಿರೋ ಇದ್ದಿದ್ರೆ ನೀಟಾಗಿರೋದು, ಬಟ್ ಏನು ಮಾಡೋಕ್ಕಾಗಲ್ಲ, ಅದು ರೂಲ್ ಅಲ್ವಾ. ಎಲ್ಲರೂ ಬೇರೆಯವರೆಲ್ಲ AC ಹಾಕಿಸ್ಕೊಳೋರು ಇರ್ತಾರೆ, ಸೊ ಅವರಿಗೆಲ್ಲ ಪ್ರಾವಿಷನ್ ಮಾಡಿರ್ತಾರೆ. ಬಟ್ ನಾವು AC ಹಾಕಿಸ್ಕೊಂಡಿಲ್ಲ, ಹಾಗಾಗಿ ಅಲ್ಲಿಂದ ನೀರು ಬರ್ತಿತ್ತು. ನಾವು ಬಾಡಿಗೆ ಮನೇಲಿದ್ವಿ. ಅಲ್ಲೂ ಅಷ್ಟೇ ಒಂದ್ಸರಿ ನಾವು ಹೀಗೆ ಎಲ್ಲಿ ಕುಲು ಮನಾಲಿಗೇನೋ ಟ್ರಿಪ್ಪಿಗೆ ಹೋಗಿದ್ವಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ಆಗಲೇ ನಮ್ಮ ರೂಮ್ ಫುಲ್ಲು ನೀರು ತುಂಬಿತ್ತು. ಏನಿದು ಹಿಂಗೆ ನೀರು ಬಂದಿದೆಯಲ್ಲ ಅಂದರೆ ಮಳೆ ಬಂದು ಆ ಥರ ಆಗಿದ್ದು. ಸೊ ಅವತ್ತು ಅಷ್ಟೇ ಮಧ್ಯರಾತ್ರಿ ಎಷ್ಟು 1-1:30ಗೇನೋ ನಾವು ಮನೆಗೆ ಬಂದ್ವಿ. ಅಪ್ಪ ಅವತ್ತು ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಕೂತಿದ್ದಾಯಿತು. ಮೊನ್ನೆ ರೀಸೆಂಟಾಗೂ ಹಾಗೆ ಆಯಿತು. ನಾವು ಮಲ್ಕೊಂಡಿದ್ದೀವಿ, ಹೀಗೆ ನಾನೇನೋ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದ್ಬಿಟ್ಟು ಎದ್ದರೆ ನೋಡಿದ್ರೆ ಫುಲ್ಲು ನೀರು ಬಂದಿದೆ. ಇದೇನಿದು ನೀರು ಅಂತ ನೋಡಿದಾಗ ಗೊತ್ತಾಯಿತು ಇಲ್ಲಿಂದ ಬರ್ತಿದೆ ಅಂತ. ಇಲ್ಲಿಂದ ಫುಲ್ಲು ನೋಡ್ಬೋದು ಇಷ್ಟು ಬಂದಿದೆ. ಸೊ ಇಲ್ಲೆಲ್ಲ ಖಾಲಿ ಮಾಡಿದ್ದೀವಿ, ಇನ್ನೇನು ಬರುತ್ತಾರೆ ಮಾಡೋದಕ್ಕೆ ಅಂದ್ಬಿಟ್ಟು ಇಲ್ಲೆಲ್ಲ ಖಾಲಿ ಮಾಡಿದ್ದೀವಿ. ಅದೆಲ್ಲ ಆದಮೇಲೆ ಇಲ್ಲಿ ಪೇಂಟು ಮಾಡಿಸೋಣ ಅಂತ. ಈ ಗೋಡೆ ಫುಲ್ಲು ಗಲೀಜಾಗಿದೆ. ಲಿಶು ಬೇರೆ ಇಲ್ಲೆಲ್ಲ ಏನೇನೋ ಬರ್ದು ಎಲ್ಲ ಹಾಳು ಮಾಡಿಟ್ಟಿದ್ದಾಳೆ. ಸೊ ಹಾಗಾಗಿ ಇದು ಫುಲ್ಲು ಪೇಂಟ್ ಮಾಡಿಸೋಣ ಅಂತ ಕರೆಸ್ತಾ ಇದ್ದೀವಿ, ನೋಡೋಣ. ಇನ್ನು ಪಟ್ಟಿ ಮಾಡಿದ್ಮೇಲೆ ಅದನ್ನೆಲ್ಲ ಉಜ್ಕೊತಾರೆ ಅಲ್ವಾ, ಅದೆಲ್ಲ ಪುಡಿ ಎಲ್ಲ ಮೇಲೆಲ್ಲ ಆರುತ್ತೆ ಅಂದ್ಬಿಟ್ಟು ಇಲ್ಲೊಂದು ಬೆಡ್ಶೀಟ್ ಏನಾದರೂ ಹಾಕಿ ಕ್ಲೋಸ್ ಮಾಡೋಣ. ಇನ್ನು ಒಂದೊಂದೇ ಬುಕ್ನ ಓಪನ್ ಮಾಡ್ತಾ ಎಲ್ಲ ವೈಪ್ ಮಾಡ್ಕೊಂಡು ಕೂತ್ಕೊಬೇಕು ಅಂತ ಈ ರೀತಿ ಹಾಕ್ಕೊತಾ ಇದ್ದೀವಿ. ಬಟ್ ಸ್ಟಿಲ್ ಒಂಚೂರಾದರೂ ಇದ್ದೇ ಇರುತ್ತೆ. ಆಮೇಲೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಫಸ್ಟ್ ಈ ಥರ ಕ್ಲೋಸ್ ಮಾಡ್ತಾ ಇದ್ವಿ. ಹೇಳ್ಬೇಕು ಅಂದರೆ ಅವ್ರು ಅಷ್ಟೊಂದು ಧೂಳು ಕೂಡ ಮಾಡಿರಲಿಲ್ಲ, ಅವರೇ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಂಡು ಹೋದರು. ಬಟ್ ಸ್ಟಿಲ್ ನಾವು ಕೂಡ ಫಸ್ಟೇ ಈ ಥರ ಬೆಡ್ಶೀಟ್ ಎಲ್ಲ ಹಾಕಿ ಆಮೇಲೆ ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಫುಲ್ಲು ಕ್ಲೋಸ್ ಮಾಡ್ತಾ ಇದ್ದೀವಿ. ಇನ್ನು ಒಂದೊಂದೇ ಬುಕ್ನ ಒರೆಸ್ಕೊಂಡು ಕೂತ್ಕೊಳಕ್ಕಾಗಲ್ಲ ಅಂತ. ಆದರೂ ಧೂಳು ಹೋಗಿರುತ್ತೆ, ಒಂದ್ಸರಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಲೇಬೇಕು. ತೆಗೆದ್ಬಿಡು, ಮತ್ತೆ ಸ್ಕ್ರೀನ್ ತೆಗ್ದು ಆ ಡ್ರಾಯರ್ ಎಲ್ಲ ಹಾಕ್ರಿ. ಹಾಗೆ ತುಂಬ ಜನ ಈ ಸ್ಕ್ರೀನ್ ಲಿಂಕ್ ಕೂಡ ಕೇಳ್ತಾ ಇರ್ತೀರಾ, ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಈ ಸರಿ, ಆಯಿತಾ? ಚೆಕ್ಔಟ್ ಮಾಡಿ. ಏನ್ ನೋಡ್ತಿದ್ಯಾ ಹಂಗೆ? ಏನ್ ನೋಡ್ತಿದ್ದೆ ಅಲ್ಲಿ? ಅದು ಇದು ಎರಡು ಒಟ್ಟಿಗೆ ನೋಡಿ. ಹೋಗಿ ಕೆಲಸ ಮಾಡು ಶರು. ಮಾಡ್ತೀನಿ ಪೇಂಟಿಂಗ್ ಆಗಿ. ಹೋಗಿ ನಂಗೆ ಕಾಫಿ ಮಾಡ್ಕೊಂಬ. ಆರ್ಡರ್ ಮಾಡ್ತೀನಿ ಬೇಕಾದ್ರೆ. ಒಂದ್ಸತಿನಾದ್ರೂ ಕಾಫಿ ಮಾಡ್ಕೊಟ್ಟಿದ್ಯಾ? ಎಷ್ಟು ಸತಿ ಮಾಡ್ಕೊಟ್ಟಿದ್ದೀನಿ. ಸೊ ಶರು ಇದುವರೆಗೂ ಅವ್ರಿಗೆ ಏನೂ ಮಾಡೋಕ್ಕೂ ಬರಲ್ಲ, ಒಂದು ಕಾಫಿ ಕೂಡ ಮಾಡಕ್ಕೆ ಬರಲ್ಲ. ಸೊ ಮಾಡಕ್ಕೆ ಬರುತ್ತೆ, ಮಾಡಲ್ಲ ಅಷ್ಟೇ. ಮಾಡಕ್ಕೆ ಬರುತ್ತೆ ಅಂತ ಆಯಿತು. ಹಂಗಂದರೆ ಒಂದಿನ ಕುಕ್ಕಿಂಗು ಶರಣ್ಯ ಮಾಡ್ತಾರೆ. ಸೊ ನಿಮ್ಗೆ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಕುಕ್ಕಿಂಗ್ ಮಾಡಬೇಕು ಬರುತ್ತೆ ಅಂತ ಹೇಳಿದ್ದಾರೆ ತಾನೆ,
ಮಾಡಬೇಕು. ಒಂದು ದಿವಸ ನೀವು ಯಾರು ಜಾಸ್ತಿ ಕಮೆಂಟ್ಸ್ ಬಂದರೆ ನಾನು ಒಂದು ದಿವಸ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಶರು ಅಥವಾ ಕುಕ್ಕಿಂಗ್ ವಿತ್ ಶರು ಅಥವಾ ಕುಕ್ ಮಾಡಿಸಿ ಅಂತ ಏನಾದರೂ ಕಮೆಂಟ್ ಮಾಡಿ, ಸೊ ದಟ್ ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಏನಾದರೂ ಒಂದು ರೆಸಿಪಿ ಮಾಡಿಸ್ತೀನಿ ಅವ್ರ ಹತ್ರ. ಲಿಟ್ರಲಿ ನಾನು ಇಲ್ಲ ಅಂದ್ರೂ ಕೂಡ ಅವ್ರು ಏನೂ ಮಾಡ್ಕೊಳಲ್ಲ, ಎಲ್ಲ ಈಚೆಯಿಂದ ತರಿಸ್ಕೊತಾರೆ, ತಿಂತಾರೆ ಅಷ್ಟೇ. ಒಂದು ಕಾಫಿನೂ ಕೂಡ ಅವ್ರಿಗೆ ಮಾಡ್ಕೊಳಕ್ಕೆ ಬರಲ್ಲ. ಸೊ ಅದನ್ನು ಒಂದು ದಿವಸ ಟ್ರೈ ಮಾಡೋಣ, ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. फिनिश कर दो, ये निकल के तगड़ फिनिश हो रहा था। हाँ निकाल दो भैया। ये निकाल के मैं पूरा फिनिशिंग कर दूंगा, तो इस तरह हो जाएगा। हाँ ठीक है। ठीक है, ठीक है ना, नहीं तो फिर से वो एक बार ज्वाइंट होगा तो कुछ बाद में वो क्रैक हो सकता है। हाँ ठीक है, कर दो फुल। मैं पूरा फिनिशिंग कर देता हूँ। फिनिश कर दो। ಬಟ್ ಆ ಕ್ಯಾಪ್ ಹಾಕಿ ಅದ್ರ ಮೇಲೆ ಮಾಡಿಸೋದು ಒಳ್ಳೇದು ಅನ್ಸುತ್ತೆ. ಇಲ್ಲ ಇಲ್ಲ, ಅವಾಗ ಗ್ಯಾಪ್ ಉಳ್ಕೊಳ್ಳುತ್ತಲ್ಲ ಪ್ಲಾಸ್ಟಿಕ್ ಅಂದ್ರೆ, ಸೀಲ್ ಆಗಲ್ವಲ್ಲ ಗೋಡೆಗೆ. ಹಾಂ ಹಾಂ वो बाद में कुछ अगर वो हिलेगा ना ऐसे तो क्रैक हाँ, आता ठीक है। रहता है हाँ, ऊपर हाँ, है ना, तो मान लीजिए फिर से साइड से क्रैक हो जाएगा, तो फिर से वो- ऐसे हो गया एक्चुअली हाँ, लास्ट टाइम। मैं पूरा उसको फिनिशिंग कर हाँ, दूंगा, finish। कुछ प्रॉब्लम नहीं होगा। हाँ ठीक है ठीक है। आगे चाहिए तो निकाल देंगे, ऐसे डालने के टाइम। हाँ बटरफ्लाई थोड़ा ಯಾವ ಬಟರ್ಫ್ಲೈ ಏನು ಮಾಡ್ತಾವ್ರೆ ನೋಡಿ, ಕಲರ್ ಪೇಂಟ್ ಮಾಡ್ತಾವ್ರೆ. ನೀನೆಲ್ಲ ಬರೆದು ಇಟ್ಟಿದ್ದಲ್ಲ, ಏನು ಮಾಡ್ಸೋಣ ಅಲ್ಲಿಗೆ? ನನಗೆ ಬಟರ್ಫ್ಲೈ ರೂಪಬೇಕು. ಬಟರ್ಫ್ಲೈ ರೂಮ್ ಬೇಕಾ? ಮಾಡ್ಸೋಣ. ಏನದು ಕಾಫಿ ಕೊಡ್ದಾರ? ಕಾಫಿ ಕೊಟ್ಟಿದ್ದ? ಟೀ ಕೊಟ್ಟಿದ್ದೆ. ಪೇಂಟಿಂಗ್ ಎಲ್ಲ ಅರೌಂಡ್ 2 o'clock ಅಷ್ಟರಲ್ಲೆಲ್ಲ ಮುಗೀತು. ಅವರು ಕೂಡ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ರು. ಅಷ್ಟೊಂದೇನೋ ಧೂಳು ಕೂಡ ಅನ್ನಿಸ್ತಿರ್ಲಿಲ್ಲ, ಬಟ್ ಸ್ಟಿಲ್ ಚಿಕ್ಕ ಚಿಕ್ಕ ಧೂಳಿರುತ್ತೆ ಅಲ್ವಾ, ಅದನ್ನು ಕಸ ಗುಡಿಸಿದ್ರು ಕೂಡ ಬರಲ್ಲ. ಸೊ ಹಾಗಾಗಿ ರೋಬೋನೇ ಆನ್ ಮಾಡಿಬಿಟ್ಟೆ, ಜಾಸ್ತಿ ಸೆಕ್ಷನ್ ಇಟ್ಬಿಟ್ಟು ಬರೀ ಜಸ್ಟ್ ಇಲ್ಲಿಗೆ ಮಾತ್ರ ಸೆಲೆಕ್ಟ್ ಮಾಡಿ ಆ ಪ್ಲೇಸ್ನ ಫಸ್ಟು ಕ್ಲೀನ್ ಮಾಡ್ಕೊಂಡು ಆನಂತರ ನಾನು ಓವರಾಲ್ ಮನೆ ವ್ಯಾಕ್ಯೂಮ್ ಮತ್ತು ಮಾಪ್ ಮಾಡೋದಕ್ಕೆ ಇಟ್ಟೆ. ಇನ್ನು ನಮಗೆ ಜಸ್ಟ್ ಈ ವಾಲಿಗಷ್ಟೇ ಸ್ವಲ್ಪ ವಾಟರ್ ಪ್ರೂಫಿಂಗ್ ಮಾಡಿ ಆನಂತರ ಪೇಂಟಿಂಗ್ ಮಾಡೋದಕ್ಕೆ ನಮ್ಗೆ ಅರೌಂಡ್ 6,000 6.5 ಆಗಿತ್ತು ಅನಿಸುತ್ತೆ. ಅವ್ರು ಬಂದಿದ್ದು ಅರೌಂಡ್ 10:30 ಆಗಿತ್ತು ಬೆಳಗ್ಗೆ. ಫಸ್ಟು ಬಂದು ಅದನ್ನು ಪಟ್ಟಿ ಎಲ್ಲ ಮಾಡಿ 1.5 hours ಅದನ್ನು ಒಣಗೋದಕ್ಕೆ ಬಿಟ್ಟು ಆನಂತರ ಬಂದು ಅದನ್ನೆಲ್ಲ ಸ್ಕ್ರಬ್ ಮಾಡಿ ಪೇಂಟ್ ಮಾಡಿದ್ರು. ಟಿಲ್ 2 o'clockವರೆಗೂ ಆಯಿತು. ಕ್ಲೀನ್ ಮಾಡ್ತು. ಲಿಶುಗೆ ಈಗ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು. ಅವಾಗಿಂದ ಆಟಾಡಿ ಇವಾಗ ಮಲ್ಕೊಂಡಿದ್ದಾಳೆ. ಎಬ್ಬಿಸ್ಬೇಕಿನ್ನು ಒಂದು 15-20 ಮಿನಿಟ್ಸ್ ಬಿಟ್ಟು ಹಾಲೆಲ್ಲ ಕಾಯಿಸಿ ರೆಡಿ ಮಾಡಿ ಆಮೇಲೆ ಎಬ್ಬಿಸ್ತೀನಿ. ಹಿಂಗೆ ಮಲಗಿದ್ರೆ ಎಬ್ಬಿಸೋದೇ ಬೇಡ ಅನಿಸುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಜಿಮ್ನಾಸ್ಟಿಕ್ ಕ್ಲಾಸ್ ಇದೆ, ಸೊ ಎಬ್ಬಿಸಲೇಬೇಕು. ಶರಣ್ ಏನಾದ್ರು ಮನೇಲಿದ್ರ ಇಲ್ಲ ಅಂದರೆ ಅರೌಂಡ್ 3 o'clock ಅಥವಾ 2:30ಗೆ ಮಲ್ಕೊಂಡ್ಬಿಡ್ತಾಳೆ. ಇವತ್ತು ಅವ್ರು ಇದ್ರಲ್ವ, ಅವ್ರ ಜೊತೆ ಆಟ ಆಡ್ಕೊಂಡು ಮಲಗಲೇ ಇಲ್ಲ. ಸೊ ಲೇಟ್ ಆಯಿತು ಮಲಗೋದು. ಇವಾಗ ಎದ್ದೊಳೋದು ಕೂಡ ಲೇಟು, ಒಂದು 5 ನಿಮಿಷ ಲೇಟೇ ಆಯಿತು ಕ್ಲಾಸಿಗೂ ಕೂಡ. ಇನ್ನು ಅಪಾರ್ಟ್ಮೆಂಟಲ್ಲಿ ಇರೋದ್ರ ಒಂದು ಅಡ್ವಾಂಟೇಜ್ ಏನು ಅಂದರೆ ಏನಕ್ಕೂ ಕೂಡ ಈಚೆ ಹೋಗೋ ಅಂಥ ಅಗತ್ಯ ಇರಲ್ಲ, ಎಲ್ಲ ಅಪಾರ್ಟ್ಮೆಂಟ್ ಒಳಗಡೆನೇ ಇರುತ್ತೆ. ಲಿಶುಗೂ ಅಷ್ಟೇ ಜಿಮ್ನಾಸ್ಟಿಕ್ ಕ್ಲಾಸ್ ಆಗಿರಲಿ, ಡ್ಯಾನ್ಸ್ ಕ್ಲಾಸು, ಕರಾಟೆ ಹಾಗೆ ಸ್ಕೇಟಿಂಗ್ ಏನು ಬೇಕು ಎಲ್ಲವುದು ಕೂಡ ಅಪಾರ್ಟ್ಮೆಂಟ್ ಒಳಗಡೆನೇ ಇದೆ. ಇನ್ನು ಇಂಡೋರ್ ಅಲ್ಲಿ ಮಾಡೋ ಅಂಥ ಆ್ಯಕ್ಟಿವಿಟೀಸ್ ಎಲ್ಲ ಕ್ಲಬ್ ಹೌಸಲ್ಲಿ ಮಾಡ್ತಾರೆ. ಲಿಶುಗೆ ಜಿಮ್ನಾಸ್ಟಿಕ್ಕು ಅಷ್ಟೇ ಕ್ಲಬ್ ಹೌಸಲ್ಲೇ ಇರೋದು. ಅವರಪ್ಪ ಇದ್ದುಬಿಟ್ರೆ ಮುದ್ದು ಜಾಸ್ತಿ ಹೋಗ್ಬಿಡುತ್ತೆ. ನೋಡಲ್ವಾ ಸ್ಟಾರ್ಟ್ ಮಾಡೋರಾಗಲೇ. Remove your slipper, Lisha. ಇನ್ನು
ಆಮೇಲೆ ಲಿಶುನ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಬಿಟ್ಟು ನಾನು ಸ್ವಲ್ಪ ಟೈಮ್ ವಾಕ್ ಮಾಡ್ತೀನಿ. ಇವತ್ತು ಶರಣು ಕೂಡ ನನ್ನ ಜೊತೆ ಜಾಯಿನ್ ಆದರು. ಅವರು ಕೂಡ ಸ್ವಲ್ಪ ಟೈಮ್ ವಾಕ್ ಮಾಡ್ಕೊಂಡು ಅವ್ರು ಕಂಟಿನ್ಯೂ ಮಾಡಿದ್ರು. ಆಮೇಲೆ ನಾನು ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋದೆ. ಒಂದು ಇನ್ನೇನು 10 ಮಿನಿಟ್ಸ್ ಇದೆ ಬಿಡೋದಕ್ಕೆ ಅಂದಾಗ, ಏಕೆಂದರೆ ಅವಳೇನಾದ್ರು ಈಚೆ ಬಂದುಬಿಟ್ರೆ ಅನ್ನೋದಕ್ಕೆ ನಾನೊಂದು 5 to 10 ಮಿನಿಟ್ಸ್ ಮುಂಚೆನೇ ಹೋಗಿರ್ತೀನಿ ಅಲ್ಲಿ. ಹಾಗೆ ಇವತ್ತು ಹೊಸದಾಗಿ ಫ್ಲಿಪ್ ಮಾಡೋದನ್ನ ಹೇಳ್ಕೊಡ್ತಿದ್ದಾರೆ ಅನಿಸುತ್ತೆ. ನಂಗೆ ಎಕ್ಸಾಕ್ಟಾಗಿ ಏನಿದು ಅಂತ ನಂಗೆ ಗೊತ್ತಿಲ್ಲ, ಬಟ್ ಇದನ್ನು ಹೇಳ್ಕೊಡ್ತಿದ್ರು. ಹಾಗೆ ಫ್ಯೂ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ನನ್ನ ಮಿನಿ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ ಸ್ವಲ್ಪ ಕ್ಲಿಪ್ಪಿಂಗ್ಸ್. ಇನ್ನು ಯಾರೆಲ್ಲ ನೋಡಿಲ್ಲ ಅಂದರೆ ಹೋಗಿ ಚೆಕ್ಔಟ್ ಮಾಡಿ ಆಯಿತಾ. ಮೇ ಬಿ ಇದವಳ 5th ಕ್ಲಾಸ್ ಅನಿಸುತ್ತೆ. ಬಟ್ ಎಷ್ಟು ಫ್ಲೆಕ್ಸಿಬಲ್ ಆಗಿದ್ದಾಳೆ ಅಂದರೆ, ಇವನ್ ಸರು ಹೇಳ್ತಾಯಿದ್ರು ತುಂಬಾ ಫ್ಲೆಕ್ಸಿಬಲ್ ಆಗಿದ್ದಾಳೆ ಅವಳ ಬಾಡಿ, ಬಿಡಿಸ್ಬೇಡಿ ಕಂಟಿನ್ಯೂ ಮಾಡಿ, ತುಂಬ ಚೆನ್ನಾಗೂ ಕೂಡ ಮಾಡ್ತಾಳೆ, ಅವಳಿಗೆ ಇಂಟ್ರೆಸ್ಟ್ ಇದೆ ಅಂತ. ಆ್ಯಕ್ಚುಲಿ ನಾನು ಅವಳ ಇಂಟ್ರೆಸ್ಟ್ ನೋಡೇ ಜಿಮ್ನಾಸ್ಟಿಕ್ ಸೇರಿಸಿದ್ದು. ಡ್ಯಾನ್ಸಿಗೆ ಕೇಳ್ತಿದ್ದಾಳೆ, ಬಟ್ ಡ್ಯಾನ್ಸ್ ಏನು ಅಂದರೆ ನಮ್ಮ ಪ್ರಿಮಿಸಸ್ ಒಳಗಿರೋದು 6 ಏಜ್ ಅಬೋವ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಟ್ಲೀಸ್ಟ್ ಅದಾದರೂ ಆಗಲಿಲ್ಲ, ಈ ಜಿಮ್ನಾಸ್ಟಿಕ್ ಆದರೂ ಹೋಗಲಿ ಅಂತ ನಾನು ಜಾಯಿನ್ ಮಾಡಿಸಿದ್ದು. ಮನೇಲೇ ಕೂತ್ಕೊಂಡು ಬರೀ ಮೊಬೈಲು TV ಅಂತ ನೋಡ್ತಿರ್ತಾಳೆ, ಅಟ್ಲೀಸ್ಟ್ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನಾದರೂ ಇರಲಿ ಅಂತ ಸೇರಿಸಿದ್ದೀನಿ. ಎಲ್ಲೋಗಿ ಬಂದೆ ಇವತ್ತು ನೀನು? ಜಿಮ್ನಾಸ್ಟಿಕ್ ಕ್ಲಾಸ್ ಇದೆ. ಐ ಯು ಎಂಜಾಯಿಂಗ್ ಯುವರ್ ಜಿಮ್ನಾಸ್ಟಿಕ್ ಕ್ಲಾಸ್? ಲಿಫ್ಟಿಗೆ ಹಾಕ್ಲಾ? ನಂಗೇನು ಬೇಡ, ನಂಗೆ ಬೇಡ. ಒಂಚೂರೆ. ಸೊ ಇವಾಗ ಜಿಮ್ನಾಸ್ಟಿಕ್ ಕ್ಲಾಸ್ ಮುಗಿಸ್ಕೊಂಡು ಇವಾಗ ಬಂದು ಸ್ವಲ್ಪ ಟೈಮ್, ಇಲ್ಲ ನಂಗೆ ಬೇಡ ಲಿಶಾ, ಸಾಕು. ಸ್ವಲ್ಪ ಟೈಮ್ ಲಿಶುನ ಕೆಳಗೆ ಆಟ ಆಡಿಸ್ಕೊಂಡು ಇವಾಗ ಬಂದ್ವಿ. ಅವಳಿಗೊಂದು ಸ್ವಲ್ಪ ಊಟ ಎಲ್ಲ ಮಾಡಿಸಿ, ಊಟ ಅಂದರೆ ಸ್ವಲ್ಪ ಹೊಟ್ಟೆ ಹಸ್ತಿರುತ್ತೆ ಅವಳಿಗೆ. ಜಿಮ್ನಾಸ್ಟಿಕ್ ಎಲ್ಲ ಆದಮೇಲೆ ಆಟ ಆಡೋದ್ಲಲ್ವ, ಇನ್ನು 1:30ಗೆ ಅವಳು ತಿಂದಿದ್ದು. 1:30 ಅರೌಂಡ್ 2 o'clock ಹಂಗೆ ಸ್ವಲ್ಪ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಅದಕ್ಕೆ ಬಂದು ಸ್ವಲ್ಪ ಮೆಂತ್ಯ ಭಾತೆಲ್ಲ ತಿಂದ್ಲು. ಈಗ ಅಡುಗೆ ಮಾಡಬೇಕು. ದೀಪ ಹಚ್ಚಿದ್ದೀನಿ, ಇನ್ನೊಂದು 8 o'clock ಹಂಗೆ ಸ್ಟಾರ್ಟ್ ಮಾಡ್ತೀನಿ ಅಡುಗೆನ. ಇವಾಗ ಇನ್ನೂ 7:15. ಸೊ ಒಂದು ಸ್ವಲ್ಪ ಟೈಮ್ ನಾನು ಕೂಡ TV ಏನಾದರೂ ನೋಡಿ ಆಮೇಲೆ ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಹೋಮ್ವರ್ಕ್ ಕೊಟ್ಟಿದ್ದಾರಾ? ತೊಗೊಂಬೈಲಿ ಬುಕ್ಕು ನೋಡೋಣ. ಮಾಡ್ಕೊಟ್ಟಿಲ್ಲ. ಅದೇನೋ ಇದು ಮಾಡಿಸ್ಬೇಕಂತೆ, ಡೈರಿ ತೊಗೊಂಬ ಏನೋ ಕೊಟ್ಟಿದ್ದಾರೆ, ಏನೋ ಓರಲ್ ಇದೆಯಂತೆ, ಅದನ್ನು ಕಲಿಸ್ಬೇಕಂತೆ. ಹೋಗು ತೊಗೊಂಬ ಹೋಗು. ಟೈಮ್ ಟು ಸ್ಟಡಿ ಲಿಶಾ, ಇನ್ನು 1 hour. ಓಕೆ, ಎವ್ರಿ ಡೇ. ಓಕೆನಾ? ಸಾಕು ಹೋಗಿ ತೊಗೊಂಬ, ಬ್ಯಾಗ್ ತೊಗೊಂಬ, ಇಲ್ಲಿ ಹೇಳ್ತೀನಿ ಏನು ಅಂತ. ಹಾಗೆ ಸ್ವಲ್ಪ ಬುಕ್ಸ್ ತರಬೇಕಿತ್ತು ಲಿಶುಗೆ, ಅದನ್ನು ಕೂಡ ತೊಗೊಂಬಂದ್ವಿ. ಸೊ ಲಾಸ್ಟ್ ಇಯರು ಹಾಗೇ ಇತ್ತು, ನಾವೇ ತಂದು ಕೊಟ್ಟಿದ್ದು. ಈ ಸರಿನೂ ಅಷ್ಟೇ 4 line ಬುಕ್ಕು ಮತ್ತು 2 line ಬುಕ್ಕು ನಾವೇ ತೊಗೊಂಬಂದ್ವಿ. ಹೆಂಗೆ ಬರೆಯೋದು ತೋರ್ಸು, ಎಲ್ಲಿ ಕೂತ್ಕೊಂಡು ತೋರಿಸು. ಹೆಂಗೆ ಬರೆಯೋದು? One sleeping line, standing line, all sleeping line. ಹಿಂದಿ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳ್ತಿದ್ದಾಳೆ. ಏನೇನು ಮಾಡಿರ್ತಾರೆ ಅವತ್ತಿನ ದಿವಸ ಅಂತ ನಮಗೆ ಮೆಸೇಜ್ ಮಾಡಿರ್ತಾರೆ, ಮನೇಲಿ ರಿವಿಷನ್ ಮಾಡಿಸೋದಕ್ಕೆ ಅಂತ. ಇವರೆಲ್ಲಿ ರಿವಿಷನ್ ಮಾಡ್ತಾರೆ, ಬರೀ ರಿವಿಷನ್ನು TV ಮುಂದೆ ಮಾಡ್ತಾರೆ ನಮ್ಮ ಮೇಡಮ್ ಅಲ್ವಾ? TV ಮುಂದೆ ಮಾಡ್ತೀರಾ ಅಲ್ವಾ ರಿವಿಷನ್ನ ನೀವು? ಇಲ್ಲ, A to Z ಬರೆಯೋಕ್ಕೆ ಬರುತ್ತಾ ನಿಮಗೆ? ಬರಲ್ಲ. 1 to 10 ಬರುತ್ತಾ? ನೋಡಬೇಕು ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ, ಅದನ್ನು ಮಾಡಬೇಕು. ಇನ್ನು ಅಡುಗೆಗೆ ಚಪಾತಿ ಹಾಗೆ ಆಲೂ ಫ್ರೈ ಮಾಡೋಣ ಅಂತ ಇದ್ದೀನಿ. ಇದೊಂದು ರ್ಯಾಂಡಮ್ ವ್ಲಾಗ್ ಆಗಿತ್ತು, ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.